ಸೊ ಇವತ್ತು ಬೆಳಗ್ಗೆನೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಹೊರಟಿದ್ದು ಕುವೆಂಪು ನಗರಕ್ಕೆ. ಇವತ್ತು ನನಗೆ ಲೊಕೇಶನ್ ಕೊಟ್ಟಿರೋದು ಕುವೆಂಪು ನಗರ. ಬಂದ ತಕ್ಷಣ ನಾನು ಗಾಡಿನ ಸೈಡಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿಲಿರೋ ಕಾರಣಕ್ಕೆ ಸೈಡಿಗೆ ಹಾಕ್ಬಿಟ್ಟೆ. ಅದಾದ್ಮೇಲೆ ಡ್ಯೂಟಿ ಮಾಡ್ಕೊಂಡು ಕೂರ್ಬೇಕಾದ್ರೆ ಈ ಚಿಕ್ಕ ಹುಡುಗರು ಇಬ್ರು ಬಂದ್ರು, ನನ್ನ ಫಾಲೋವರ್ಸ್ ಅಂತ ಇವರಿಬ್ರು. ಅವರಿಗೆ ಮಾತಾಡಿಸ್ಬಿಟ್ಟು ಅವ್ರು ಆಕ್ಚುಲಿ ಬಂದಿರೋದು ನೋಡಿ, ಈ ಚಿಕ್ಕ ಹುಡುಗನೇ ದೊಡ್ಡ ಗಾಡಿ ತಗೊಂಡ್ ಬಂದಿದ್ದಾನೆ ನನಗೆ ಮಾತಾಡಿಸ್ಬೇಕು ಅಂತ ಹೇಳಿ. ಹುಡುಗರಿಗೆಲ್ಲ ಮಾತಾಡ್ಸ್ ಕಳ್ಸಾದ್ಮೇಲೆ ನಾನು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಬಂದ್ರು ನೋಡಿ, ದೊಡ್ಡದಾಗಿ 32 ಇಂಚಸ್ ಇಂದು ಒಂದು ಮಾನಿಟರ್ ತಗೊಂಡ್ ಬಂದಿದ್ದೆ. ಅದಾದ್ಮೇಲೆ ನಾವು ಹೋಗಿದ್ದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಇರೋ ಕಾರಣಕ್ಕೆ ನಮ್ಮ ಅಣ್ಣ ಅಲ್ಲಿಂದಾನೆ ಹೊರಟ್ರು. ಅದಾದ್ಮೇಲೆ ನಾನು ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಾನು ಊಟ ಮಾಡ್ಬೇಕಾದ್ರೆ ಸೊ ಫೈನಲ್ ಆಗಿ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರು ಅಣ್ಣ. ಬೆಳಗ್ಗೆ ಬಿಸಿ ಶೆಡ್ಯೂಲ್ ಅಲ್ಲಿ ಕರೆಕ್ಟ್ ಆಗಿ ಮಾತಾಡ್ಸಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಸೀದಾ ನನ್ನ ಹತ್ರ ಬಂದು ನನಗೆ ಕರ್ಕೊಂಡ್ ಬಂದಿದ್ದು ಫಾಲೂಡಾ ತಿನ್ಸಕ್ ಅಂತ ಹೇಳ್ಬಿಟ್ಟು. ಸೊ ಮಸ್ತ್ ಆಗಿ ನಾವು ಹೋಗಿ ಸಕ್ಕತ್ತಾಗಿ ಟೇಸ್ಟಿ ಕೂಡ ಮಾಡಿದ್ರು ಫಾಲೂಡಾನ. ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಬಂದು ಡ್ಯೂಟಿ ಮಾಡ್ಕೊಂಡು ಕೂತು ಊಟ ಟೈಮ್ ಇನ್ನೂ ಬಾಕಿ ಇರೋದ್ರಿಂದ ಅದೇ ಟೈಮಿಗೆ ನಮ್ಮ ಸ್ವಾಮಿ ಅವ್ರು ಬಂದ್ರು. ಅವ್ರ ಜೊತೆ ನಾನು ಹೋಗಿದ್ದು ದೇವರಾಯನದುರ್ಗಕ್ಕೆ ಬಂದ ತಕ್ಷಣ ನಾವು ನೋಡಿದ್ದು ಮಸ್ತ್ ಆಗಿ ಎಮ್ಮೆಗಳು ಆರಾಮಾಗಿ ಜೀವನ ಮಾಡ್ಕೊಂಡು ಮಸ್ತ್ ಆಗಿ ಮಲ್ಕೊಂಡಿದ್ವಿ. ನಾವು ಅದೇ ಟೈಮಿಗೆ ಜ್ಯೂಸ್ ತಗೊಂಡು ಕೂತಿದ್ವಿ. ಅದೇ ಟೈಮಿಗೆ ಕೋತಿಗಳು ಬಂದು ನಮ್ ಜ್ಯೂಸ್ ಎಲ್ಲ ಈಸ್ಕೊಂಡು ನೋಡಿ ಹೊಡೆದಾಕ್ಬಿಟ್ಟು ಹಂಗೆ ರೋಡ್ ಅಲ್ಲಿ ಚೆಲ್ಕೊಂಡೆಲ್ಲ ಕುಡಿತಿದ್ದಾವೆ. ಅದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಸೊ ನಮ್ ಗಾಡಿ ಹತ್ಬಿಟ್ಟು ನಾವು ತುಮಕೂರು ಕಡೆಗೆ ಸೊ ಬಂದ್ವಿ. ಬರೋ ದಾರಿಲಿ ಇಲ್ಲಿ ನೋಡಿದ್ರೆ ಪ್ಯಾಚಪ್ ಆಗ್ತಾ ಇದ್ವು. ಸೊ ಪ್ಯಾಚಪ್ ಹಾಕಕ್ಕಿಂತ ಫುಲ್ ರೋಡ್ ಹಾಕ್ಬಿಟ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾತಾಡ್ಕೊಂಡು ಅಲ್ಲಿಂದ ಸೀದಾ ನಾವು ಬಂದಿದ್ದು ಕೊಂಡ್ರ. ಅದಾದ್ಮೇಲೆ ಒಂದ್ 10 ನಿಮಿಷ ಮಾತಾಡಿಸ್ಕೊಂಡು ಸ್ವಾಮಿ ಅವರು ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಟಾಟಾ ಮಾಡಿ ಹೋದ್ರು.